ಅವರು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ರು. ಹೌದು, ಯಾಕಂದ್ರೆ ರೈತರು ಅದರಿಂದನೇ ಜೀವನ ಮಾಡ್ತದೋ, ಅದರಿಂದ ಎಲ್ಲ ಜನಗಳು ಅದರಿಂದ ಊಟ ಮಾಡ್ತಾ ಇದ್ದಾರೆ, ಅದರಿಂದ ಎಲ್ಲರೂ ಬದುಕ್ತಾರೆ, ಎಲ್ಲರಿಗೂ ಒಳ್ಳೇದಾಗಬೇಕು, ಯಾರಿಗೂ ಅನ್ಯಾಯ ಆಗ್ಬಿಡ್ದು. ಆ ರೀತಿ ಸರ್ಕಾರ ನಡೆಸ್ಕೊಂಡ್ರೆ ಭಾಳ ಒಳ್ಳೇದು. ಯಾಕಂದ್ರೆ ರೈತರೇ ದೇಶದ ಬೆನ್ನೆಲುಬು ಹೌದು ಅಂತಾರೆ. ಹೌದು ಹೌದು ಹೌದು. ನೀವು ಅವ್ರ ಜಮೀನಾಗ ಕಿತ್ಕೊಂಡ್ರೆ ಹೇಗೆ ನಾವು ಅವರಿಲ್ಲ ಅಂದರೆ ನಾವಿಲ್ಲ. ಇವತ್ತು ಬೆಂಗಳೂರು ಬೆಳ್ಕೊಳ್ತಾ ಹೋಗ್ತಿದೆ, ಇವತ್ತು ಬೆಳೆಗಳೆಲ್ಲ ಹೇಳ್ಕೊಂಡು ಹೋಗಿದೆ. ರೈತರು ಫಸಲೆಲ್ಲ ಬೆಳೀಲಿಲ್ಲ ಅಂದರೆ ನಮ್ಗೆ ಯಾವುದು ಇಲ್ಲ. ಆಮೇಲೆ ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಬೆಲೆಗಳು ಏರ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆಲ್ಲ ಪರಿಹಾರ ನಾವೇ ಕೊಡಬೇಕು. ರೈತರಿಗೆ ಬೆಂಬಲ ಇರಬೇಕು, ಅವ್ರಿಗೆ ಯಾವ ರೀತಿ ಅನ್ಯಾಯ ಆಗ್ದಿರಂಗೆ ಮಾಡಬೇಕು, ಅದು ಮೇಯ್ನ್ ಮುಖ್ಯ. ಅವರು ಪರಿಹಾರವಾಗಿ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಆವಾಗಿಂದ ಅವ್ರು ಸತ್ತು ಮಾಡ್ಕೊಂಬಂದಿರೋದು, ಅದರಿಂದ ಅದು ಒಪ್ಪಲ್ಲ ಅವರು. ಅವ್ರಿಗೇನು ಪರಿಹಾರ ಎಷ್ಟು ದಿನ ಅದು ಬಿಡ್ತದೆ? ಇವಾಗ ನಮ್ಮ ಹತ್ರ ಯಾವುದೋ ಒಂದು ಲಾಟ್ರಿನಲ್ಲಿ ದುಡ್ಡು ಬಂದ್ರೂ ಭಾಳ ದಿವಸ ಇರೋಲ್ಲ ಅದು. ಅವ್ರು ಅದನ್ನೇ ಜೀವಾಳ, ನಮ್ಮ ಫ್ಯಾಮಿಲಿ ಎಲ್ಲ ಅದನ್ನೇ ಬದುಕೊಂಬಂದಿರೋರು. ಅದರಿಂದ ಅದನ್ನು ಅವ್ರಿಗೆ ತಪ್ಪು ಅವ್ರು ಮಾಡೋದ ರೀತಿ. ಅವ್ರನ್ನ ನಾವು ಬೆಳಿಬೇಕು, ಅವ್ರಿಗೆ ಬೆಳಿಬೇಕು, ಎಲ್ಲರೂ ಬೆಳಿಬೇಕು. ಯಾಕಂದ್ರೆ ರೈತರ ಪರ ಇದೀವಿ, ಯಾವುದೇ ಸರ್ಕಾರ ಬಂದ್ರು ನಾವು ರೈತರ ಪರ ಇದ್ದೀವಿ ಅಂತಾರೆ. ಆ ಥರ ಇದ್ದಿದ್ರೆ ಯಾಕೆ ಅವರೆಲ್ಲ ಬಂದು ರೋಡ್ಗಿಳಿದು ಗಲಾಟೆ ಮಾಡ್ತಾಯಿದ್ರು? ರೈತರ ಪರ ರೈತರಿಗೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು ಪ್ರತಿಯೊಂದು ಮಾಡಬೇಕು. ಅವ್ರನ್ನ ಮೇನ್ ಪ್ರಿಫರೆನ್ಸ್ ಮಾಡಬೇಕು, ಪ್ರತಿಯೊಂದು ಅವ್ರಿಗೂ ಎಲ್ಲ ಫೆಸಿಲಿಟಿ ಕೊಟ್ಟು ಅವ್ರನ್ನ ಮುಂದಕ್ಕೆ ತಂದರೆ ನಮಗೆ ದೇಶಕ್ಕೆ ಒಳ್ಳೇದಿರ್ತದೆ. ಎಲ್ಲ ಕಡೆ ಎಲ್ಲರೂ ದೇಶಕ್ಕೆ ರೈತರಿಗೆ ಹೆಲ್ಪ್ ಮಾಡ್ತಾರೆ, ಪ್ರತಿಯೊಂದು ಸಹಕಾರ ಕೊಡ್ತಾರೆ, ಬೇರೆ ಯಾರೂ ಕೊಡೋದಿಲ್ಲ ಆ ಥರ. ಇಲ್ಲಿ ಸುಮ್ಮನೆ ಪಾಲಿಟಿಕ್ಸ್ಗೋಸ್ಕರ ಅವ್ರನ್ನ ಎಲ್ಲ ಮಾಡೋದು, ಅದರಿಂದ ಎಲ್ಲ ಜನಗಳಿಗೂ ತೊಂದರೆ, ಪ್ರತಿಯೊಬ್ಬರಿಗೂ ಹಿಂಸೆ. ಮೇಯ್ನು ಅವ್ರು ರೈತರಿಗೆ ಪ್ರಾಮುಖ್ಯತೆ ಕೊಡಬೇಕು. ಈಗ ಬರ್ತದಂಗೆ ಒಂದು ರೈತರು ಸಾಲ ಮನ್ನಾ ಮಾಡೋದು ಅಥವಾ ಸುಮ್ಮನೆ ಅದೆಲ್ಲ ರಾಜಕೀಯ. ಹೌದು, ಇದೆಲ್ಲ ಮಾಡ್ಬೋದು. ಯಾವ ಸರ್ಕಾರ ಬಂದರೂ ಸುಮ್ಮನೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದರೆ ಯಾರು ಆ ಥರ ಇಲ್ಲ. ಬೇರೆ ನೋಡೋಕವ್ರೆ ಅದರ್ ಸ್ಟೇಟ್ ತಮಿಳ್ನಾಡಲ್ಲಿ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ. ಬಂದು ವಿಜಯ್ ಅವರು ಬಂದು ಕೂತು ಅವರು ರೈತರಿಗೆಲ್ಲ ಸಾಲ ನಮ್ಮೆಲ್ಲ ಮಾಡಿದ್ರು. ಆ ರೀತಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜನ ಮಾಡಿದ್ರೆ ಅವ್ರು ಯಾಕೆ ದಂಗೆಗೆ ಹೇಳ್ತಾರೆ? ರೈತರು ಯಾಕೆ ಈ ಥರ ಮಾಡ್ತಾರೆ? ರೈತರಿಗೆ ಮೇಯ್ನು ಅವ್ರು ನಿಂತೆಲ್ಲ ಮಾಡಿದ್ರೆ ಓಕೆ. ಇನ್ನು ಟೌನ್ಶಿಪ್ ಮಾಡಕ್ಕೆ ಕೊಟ್ಟಿದ್ದಾರೆ ಸರ್ಕಾರ, ಏನು ಹೇಳ್ತೀರಾ ಸರ್ಕಾರಕ್ಕೆ? ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಬಾರ್ದು ಅಂತ ಅವತ್ತು ನೋಡಿದ್ರೆ NDTVಲಿ ಬರ್ತಾ ಇತ್ತಲ್ಲ, ಎಷ್ಟು ತೆಂಗಿನ ಮರ, ಅರಕ ನಟ್ಸು, ಕೋಕೋನಟ್ಸು, ಅಷ್ಟು ಇದು ಕಲ್ಟಿವೇಟೆಡ್, ಇದು ಒಂದು ಥಿಕ್ ಫಾರೆಸ್ಟ್ ಇದ್ದಾಗಿದೆ. ಅದನ್ನೆಲ್ಲ ಹೊಡೆದಾಕ್ಬಿಟ್ಟು ಸಾವಿರಾರು ಮರ ಕತ್ತರಿಸಾಕ್ಬಿಟ್ಟು ಟೌನ್ಶಿಪ್ ಮಾಡಿ ಅದನ್ನ ಲ್ಯಾಂಡ್ ರೇಟ್ ಜಾಸ್ತಿ ಮಾಡಿ ತಗೊಂಡು ಏನು ಬರುತ್ತೆ? ಇಲ್ಲ ಫಾರಿನಿಂದ ತರಿಸೋದ ಊಟ ಎಲ್ಲನೂ? ಇಲ್ಲಿ ರೈತರು ಬೆಳೆದೇ ಹೋದ್ರೆ ಹೇಳಿ, ನೀವೇ ಹೇಳಿ. ನನಗೇನೋ ಹಿಡಿಸ್ಲಿಲ್ಲ ಅದು. ಮಾತಾಡಿದ್ರೆ ಕುಮಾರಸ್ವಾಮಿ ಮಾಡಿದ್ದು ಅಂತ ಹೇಳ್ತಾರೆ. ಯಾಕೆ ಇವ್ರ್ಯಾಕೆ ಅಪೋಸ್ ಮಾಡಲಿಲ್ಲ ಅಲ್ವಾ? ಈಗ ಅವ್ನು ಮಾಡೋದಂತ ನಾನು ಅಪೋಸ್ ಮಾಡೋದು ಅಂತ ಅವರಪ್ಪ ಕಲೆಕ್ಟಿವ್ ಆಗಿ ಡಿಸಿಷನ್ ತಗೊಳ್ಳಿ. ಅಪೋಸಿಷನ್ ಬಿಟ್ಬಿಡಿ, ಇಬ್ಬರು ಇನ್ ಫೇವರ್ ಆಫ್ ಫಾರ್ಮರ್ಸ್. ಅದನ್ನ ಅವ್ನಿಗೇನೋ ದುಡ್ಡು ಕೊಡ್ತೀರ, ಎಕರೆಗೆ 2.5 ಕೋಟಿನ 3 ಕೋಟಿ ಹೇಳ್ತಿದ್ದೀರ. ಅವ್ನು ತಗೊಂಡು ಏನು ಮಾಡ್ತಾನೆ ಅದನ್ನ? ರೈತ ಬೆಂಗಳೂರು ಬಂದು ಹಾಳು ಮಾಡ್ಕೊಂಡು ಹೋಯ್ತಾರೆ, ಖರ್ಚು ಮಾಡ್ಕೊಂಡು. ಏನು ಮಾಡೋಕ್ಕಾಗತ್ತೆ ಅವನು? ಅಲ್ಲ, ಇದು ಲ್ಯಾಂಡ್ ಗ್ರೌಂಡ್ ಇರುತ್ತೆ ನೋಡಿ, ಅನ್ಕಲ್ಟಿವೇಟೆಡ್ ಆಗಿರುತ್ತೆ ನೋಡಿ, ಖರಾಬ್ ಭೂಮಿ ಥರ. ಅದನ್ನೇನು ಬೇಕಾದ್ರೂ ಮಾಡ್ಕೊಳ್ಳಿ. ಅದು ಥಿಕ್ ಫಾರೆಸ್ಟ್ ಇದ್ದಾಗಿದೆ. ಅವ್ರು ತೋರಿಸು, ನಾನು NDTVಲಿ ನೋಡಿದೆ, ಅದನ್ನು ನೋಡಿದ್ರೆ ಹೊಟ್ಟೆ ಉರಿತೆ. ಆ ಥರ ಮರ ಎಷ್ಟೊಂದು ಮ್ಯಾಂಗೋ ಟ್ರೀಸ್ ಅಂತೆ, ಅಷ್ಟೊಂದು ಕೋಕೋನಟ್ ಇದಂತೆ, ಅರ್ಕಾ ನಟ್ಸ್ ಅಂತೆ, ಇನ್ನೂ ಡಿಫ್ರೆಂಟ್ ಇದಿದೆ ಅಂತ. ಅದನ್ನೆಲ್ಲ ಕತ್ತರಿಸಾಕಿದ್ರೆ ಏನೋ ಈ ಹಿಮ್ಸೆಲ್ಫ್ ಅಗ್ರಿಕಲ್ಚರ್ ಅಂತ ಹೇಳ್ಕೊಂತಾರೆ CM. ರೆಡ್ ಝೋನ್ ಅಂತ, ಅದೆಲ್ಲ ರೆಡ್ ಝೋನ್, ಅಲ್ಲಿ ವ್ಯವಸಾಯ ಮಾಡೋಕ್ಕೆ ಅನಾನುಕೂಲವಾಗಿದೆ, ಕ್ಯಾನ್ಸರ್ ಬರುತ್ತೆ ಅಲ್ಲಿ ಬೆಳೆದಿರೋದು ಅಂತ ಹೇಳ್ತಾರೆ. ಹೌದಾ? ಯಾವ ಮೆಡಿಕಲ್ ಎಕ್ಸ್ಪರ್ಟ್ಸ್ ಹೇಳಿದಾರಂತೆ ಗೊತ್ತಿಲ್ವಲ್ಲ? ಯಾಕೆ ರೈತರುಗಳು ಸುಮ್ಮನೆ ಪ್ರಧಾನ ಮಂತ್ರಿ ಹತ್ರ ಹೋಗ್ತೀನಿ, ರಾಷ್ಟ್ರಪತಿ ಹತ್ರ ಹೋಗ್ತೀನಿ ಅಂತ ಯಾಕೆ ಕಲೆಕ್ಟಿವ್ ಆಗಿ ಕೋರ್ಟ್ಗೆ ಯಾಕೆ ಹೋಗಲ್ಲ? ರೈತರು ಡಬಲ್ ಗೇಮ್ ಯಾಕೆ ಆಡ್ತಿದ್ದಾರೆ? ಫಾರ್ಮರ್ಸು ದೇ ಆರ್ ನಾಟ್ ಇಂಟ್ರೆಸ್ಟೆಡ್, ಲೆಟ್ ದೆಮ್ ಗೋ ಟು ದ ಕೋರ್ಟ್, ಬ್ರಿಂಗ್ ದ ಸ್ಟೇ. ವೈ ನಾಟ್? ಇಲ್ಲ, ಒಂದು 1000 ಜನ ರೈತರು ಇದಾರಂತಲ್ಲ, ಹೋಗ್ಲಿ, ಎಲ್ಲರೂ ಹೋಗ್ಲಿ, ಎಲ್ರಿಗೊಂದು 1000 ರೂಪಾಯಿ ಖರ್ಚು ಬರ್ಬೋದಪ್ಪ. ಸುಮ್ಮನೆ ಇದರಲ್ಲಿ ನಾನು ಬೇಡ ಅನ್ನೋದು, ಅಲ್ಲಿ ಮಾಡ್ತೀನಿ ಅಂತ ತಗೊಳ್ಳೋದು. ಕೆಲವು ಫಾರ್ಮರ್ಸು ಮುಂಚೆನೇ ದುಡ್ಡು ತಗೊಂಡ್ಬಿಡೋದು, ಅವರವರಲ್ಲೇ ಯೂನಿಟಿ ಇಲ್ಲ. ಆ ಥರ ಮಾಡಿದ್ರೆ ಹೆಂಗಾಗುತ್ತೆ? ಇವ್ರಿಗೆ ಬೆನಿಫಿಟ್ ಆಗುತ್ತೆ ಪೊಲಿಟಿಷಿಯನ್ಸ್ಗೆ. ಏನೋ ನನಗೇನು ಇಷ್ಟ ಇಲ್ಲಪ್ಪ. ಅಲ್ಲ ಸರ್, ಇದು ಸರ್ಕಾರದ ಅಂದ್ರೆ ಯಾಕಂದ್ರೆ ಇವ್ರು ಬಂದು ಒಂದು 20 ದಿನ ಆಯ್ತು ಅಷ್ಟೇ. ಯಾಕೆ ಸರ್ಕಾರ ಇವ್ರಿಗೆ ನೆಕ್ಸ್ಟ್ ಟೈಮ್ ಇವರೇ ಬರ್ತೀನಿ ಅನ್ನೋ ನಂಬಿಕೆ ಇಲ್ಲ. ಏನು ಅದೆಲ್ಲ ಮಾಡ್ಕೊಂಬೇಡ ಅಂತ ಏನಾದ್ರು ಪ್ಲಾನ್? ಅವ್ರ ಮನಸ್ಸಲ್ಲಿ ಏನಿದೆಯೋ ಮೇಲ್ನೋಟಕ್ಕೆ ಹಂಗೆ ಕಾಣುತ್ತೆ, ನಾವು ಹೆಂಗೆ ಹೇಳೋಣ? ಅಗ್ರಿಕಲ್ಚರ್ ಇನ್ಕಮ್ ಅಂತ ಒಂದ್ಸರಿ ತೋರಿಸಿದ್ರಂತೆ, ಜಡ್ಜೆ ಕೇಳಿದ್ರಂತಲ್ಲ ಆ ಪೀರಿಯಡಲ್ಲಿ. ಎಲ್ಲ ರೈತರು ಫಾರ್ಮರ್ಸ್ ಎಲ್ಲ ಸೂಸೈಡ್ ಮಾಡ್ಕೊತಾ ಇದ್ದಾರೆ. ನೀವು ಕೋಟಿಗಟ್ಟಲೆ ಟರ್ನ್ ಓವರ್ ತೋರಿಸಿದ್ರಲ್ರಿ, ಹೆಂಗೆ ನಮ್ಮ ಬಡ ಫಾರ್ಮರ್ಗೆ ಹೇಳ್ಕೊಡ್ರಿ ಸೀಕ್ರೆಟ್ ಅಂದ್ರಂತೆ.
ಅಗ್ರಿಕಲ್ಚರ್ ಇನ್ಕಮ್ ಅಂತ ಅವ್ರು ಇದು ಡಿಕ್ಲೇರ್ ಮಾಡ್ತಾರಲ್ಲ ಎಲೆಕ್ಷನ್ ಪೀರಿಯಡಲ್ಲಿ. ಆ ಥರ ಹೆಂಗೆ ಎಲ್ರಿಗೂ ಎಲ್ಲ ರೈತರು ಮಾಡ್ಕೊಳ್ಳಿ. ಎಷ್ಟು ಜನ ರೈತರು ಸುಸೈಡ್ ಮಾಡ್ಕೊತಾ ಇದ್ರು. ಕಲ್ಟಿವೇಶನ್ ಹೇಳ್ಕೊಡ್ಲಿ ಅವ್ರಿಗೆ. ಇಷ್ಟೆಲ್ಲ ಮಾಡೋದು ಮೇನ್ ಪ್ರಾಬ್ಲಮ್ 1924 ಇಂದ ಇದ್ದಾರೆ ಮೇಕೆದಾಟು ಯಾರಿಗೆ ಸಾಲ್ವ್ ಮಾಡಿಲ್ಲ. ಅದನ್ನು ವಾಟರ್ ಪ್ರಾಬ್ಲಮ್ಮು ಬ್ರಿಟಿಷ್ನವ್ರ ಕಾಲದಿಂದನೂ ಇದೆ. ಅದು ಅವ್ರು ಆವಲ್ಲೇ ಬೈದ್ಬಿಟ್ಟು ಹೋದ್ರು, ನೀವು ಸಾಲ್ವ್ ಮಾಡಲ್ಲ ಬಿಡ್ರಿ ಅಂತ. ಅವ್ನು ಸುಮ್ಮನೆ ಎಲೆಕ್ಷನ್ ಇಶ್ಯೂ ಮಾಡಿ ಕೇಳೋದು. ಕೊರೋನಾ ಬಂದಿದ್ದಾಗ ಸೇಮ್ PM CM ಹೋಗಿದ್ರಲ್ಲ, ಯಾರು ಇದನ್ನ ಹಾಕೊಂಡು ಇದು ಮಾಡ್ತೀನಿ ಅಂತ. ಇವ್ರದ್ದೇ ಕೊಯ್ಲೇಷನ್ ಇದ್ರಲ್ಲ ಅವ್ರುಗಳು, ಇಂಡಿ ಟೀಮ್ ಅಂತ. ಯಾಕೆ ಅವ್ರ ತಮಿಳ್ನವ್ರ ಹತ್ರ ಮಾತಾಡಿ ಅಮಿಕಬಲ್ ಆಗಿ ಇದು ಮಾಡಿ ಅಂತ ಮಾಡೋದು ಬೇಡವಾ? ಎಲ್ಲರೂ ಅವ್ನು ಬಂದ ವಿಜಯ್ ಬತ್ತಿದ್ದಂಗೆ ಕಾವೇರಿ ಇಶ್ಯೂ ಎತ್ಕೊಂಡ್ರು. ಬಂದವರೆಲ್ಲ ಕಾವೇರಿ ಇಶ್ಯೂ ಎತ್ಕೋಬೇಕು. ಅವ್ರ ಫೇವರ್ ಅವ್ರು ಮಾಡ್ತಾರೆ, ನಾವು ಸುಮ್ಮನೆ ಮಾತಾಡೋದು. ನಮ್ಮ ಕರ್ನಾಟಕದಲ್ಲಿ ಯೂನಿಟಿ ಇಲ್ಲ ರೀ ನಮ್ಮಲ್ಲಿ. ಇದರಲ್ಲಿ MP ಗಳು MLA ಗಳು ಯಾರು ಸೇರ್ತಾಯಿಲ್ಲ. ಈ ಇಶ್ಯೂ ಬಂದಾಗ ಅವ್ರು ಕೇಳಿ ಎಲ್ಲ ಅಟ್ಟಿಸ್ಕೊಂಡು ಬರ್ತಾರೆ, ಎಲ್ಲ ಸೇರ್ಕೊಂಡು ಇಶ್ಯೂಸ್ ಏನೇ ಇದ್ರು ತಮಿಳ್ನಾಡಿಲ್ಲ. ಯಾಕೆ ನಮ್ಮಲ್ಲಿಲ್ಲ? ಸುಮ್ಮನೆ ಏನೋ ಸುಮ್ಮನೆ ಎಲೆಕ್ಟ್ರಿಕ್ ಇದು ಎಲೆಕ್ಷನ್ದು ಅಜೆಂಡಾ ಮಡಿಕೊಂಡಿದ್ದಾರೆ. ಆ ಪೀರಿಯಡಲ್ಲಿ ಸುಮ್ಮನೆ ಏನು ಮಾಡೋದು? ಆಗ ಒಂದಷ್ಟು ಹೋಗಿದ್ನಲ್ಲ, ಮೂಗೆಲ್ಲ ಮಾಸ್ಕ್ ಹಾಕೊಂಡು ಹೋಗಿದ್ರಲ್ಲ. ಯಾಕೆ ಬೇಕಿತ್ತು ಅವಾಗ ಮಾಸ್ಕ್ ಹಾಕೊಂಡು ಹೋಗಿದ್ರಲ್ಲ? ಮಾರ್ಚ್ ಫಾಸ್ಟ್ ಹೋಗಿದ್ರಲ್ಲ ಇದಕ್ಕೆ ಮೇಕೆದಾಟು ಮಾಡಿ. ಏನು ಮಾಡಿದ್ರು? ಒಂದು ಕಲ್ಲಾರು ಇಟ್ಟು ಬಂದ್ರೆ ಹೋಗ್ಲಿ, ಇಡೀ ತೋರಿಸಿ ಒಪ್ಕೋತೀನಿ ನಾನು. ಸುಮ್ಮನೆ ಅದನ್ನು ಸಾಲ್ವ್ ಮಾಡಬೇಕು. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಅವ್ರಿಗೆ ನೀರಿಗೆ ಪ್ರಾಬ್ಲಮ್ ಆಗುತ್ತೆ, ಕುಡಿಯೋ ನೀರು ಪ್ರಾಬ್ಲಮ್ ಆಗುತ್ತೆ, ನಿಮಗೆ ಬೆನಿಫಿಟ್ ಆಗುತ್ತೆ, ನಮ್ಗೆ ಎಲೆಕ್ಟ್ರಿಸಿಟಿ ಬರುತ್ತೆ. ಪ್ರಾಜೆಕ್ಟ್ ಮಾಡೋದ್ರಿಂದ ಆ ಥರ ಮಾಡಿ ಡೆವಲಪ್ಮೆಂಟ್ ಆ ಥರ ಮಾಡಿ. ಸುಮ್ಮನೆ ಬಿಡ್ದೀನಿ ಹೊಡೆದಾಕ್ತೀನಿ, ಅಲ್ಲಿ ಕನಕಪುರ ಹೊಡೆದಾಕ್ತೀನಿ, ಲ್ಯಾಂಡ್ ಮಾಡ್ತೀನಿ, ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗುತ್ತೆ. ಏನಪ್ಪ ನನಗೇನೋ ನಾಟ್ ಗುಡ್ ಅನಿಸುತ್ತೆ. ಮಿನಿ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಿದ್ದಾರೆ, ಬೆಂಗಳೂರು ಉಪನಗರ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಇಲ್ಲಿರೋ ಪ್ರಾಬ್ಲಮೇ ಸಾಲ್ವ್ ಮಾಡೋಕ್ಕಾಗಿಲ್ಲ. ಬೆಂಗಳೂರಲ್ಲಿ ಏನು ಉಪನಗರ ಮಾಡ್ತೀರಾ ಮೇಡಮ್? ನಾಟ್ ಸರ್ ದೇವ್ರವ್ರಿಗೆ ಏನು ಸರ್ ಕಮ್ಮಿ ಮಾಡಿದ್ದಾರೆ? ಯಾಕೆ ಸರ್ ಈ ತರ? ದೇವ್ರವ್ರಿಗೆ ಏನು ಕಮ್ಮಿ ಮಾಡಿದ್ದಾರೆ? ದೇವ್ರಾ ಅವ್ರಿಗೆಲ್ಲ ಕೊಟ್ಟಿದ್ದಾರಲ್ವಾ? ನನಗೆ ಬೇಕಿಲ್ಲ ಅದು. ಫಾರ್ ದ ಬೆನಿಫಿಟ್ ಆಫ್ ದ ಸಿಟಿಸನ್ಸ್ ಆಫ್ ಕರ್ನಾಟಕ ಐ ಆಮ್ ಡೂಯಿಂಗ್ ಅಂತಾರೆ. ನನಗೆ ಬೇಡ, ಜನಗಳಿಗೆ ಮಾಡ್ತಿದ್ದೀನಿ ಅಂತೇಳಿ. ಜನಸೇವೆ ಜನಾರ್ದನ್ ಸೇವೆ. ಅಂದ್ರೆ ರೈತರಿಗೆ ಅನ್ಯಾಯ ಮಾಡಿಬಿಟ್ಟು ಈ ಜನರಿಗೆ ಸೇವೆ ಮಾಡೋದು ಒಳ್ಳೇದಾ? ವಾಟ್ ದ BJP ಇಸ್ ಡೂಯಿಂಗ್, ವಾಟ್ ಆರ್ ದೇ ಡೂಯಿಂಗ್ ಅದೇ ಅಪೋಸಿಷನ್ನು? ಆ ಕ್ರಾಸ್ ರೋಡ್ದು ಏನೋ ಹಿಡ್ಕೊಂಡು ಕೂತ್ಕೊಂಡವ್ರೆ, ಡೆಲ್ಲಿಗೆ ಹೋಗ ಹಂಗೆ ಒಳಗೊಳಗೆ ಮಾಡಿಬಿಟ್ಟು ಅವ್ರೇನು ಮಾಡ್ತಿದ್ದಾರೆ? ಕತೆ ಕಾಯ್ತಿದ್ದಾರ? ವಿ ಡೋಂಟ್ ಹ್ಯಾವ್ ಸ್ಟ್ರಾಂಗ್ ಎಲ್ಲ ಇದು ಅಪೋಸಿಷನ್, ಟು ಬಿ ಫ್ರ್ಯಾಂಕ್ ವಿತ್ ಯು. ಸರ್ ವಿರೋಧ ಪಕ್ಷ ಮೊನ್ನೆ ಎಲೆಕ್ಷನ್ ಅಲ್ಲೇ ಸೋತೋಗ್ಬಿಟ್ರಲ್ಲ ಸರ್, ಅಡ್ಡ ಮತದಾನ. ಅದನ್ನೇ ಹೇಳ್ತಿರೋದು. ಡೆಲ್ಲಿಗೆ ಹೋಯ್ತವ್ರಂತ ಕರೆದವ್ರಂತೆ, ಹೆಂಗ್ ಮಾಡಿದ್ರಿ ಅಂತ ಹೇಳಕ್ಕೆ. ಅದನ್ನ ಹೇಳಕ್ ಹೋಯ್ತವ್ರು. ಅವ್ರವರಲ್ಲೇ ಇದಿಲ್ಲ. ನಮಗೆ BJP ದೇ ಡೋಂಟ್ ಹ್ಯಾವ್ ಸ್ಟ್ರಾಂಗ್ ಲೀಡರ್ ಇಲ್ಲ. ಅಪೋಸ್ ಮಾಡೋ ಸುಮ್ಮನೆ ಹೆಸರಿಗಿದ್ದಾರೆ. ಅಶೋಕ್ ಏನೋ ಮಾತಾಡ್ತಾರೆ, ಅಶ್ವಥ್ ನಾರಾಯಣ ಏನೋ ಮಾತಾಡ್ತಾರೆ. ಏನೋ ನಾವು ಸ್ಟ್ರಾಂಗ್ ನೆಕ್ಸ್ಟ್ 2028ಗೆ BJP ಬರಬೇಕು ಅಂದರೆ ಯು ಮಸ್ಟ್ ಹ್ಯಾವ್ ಎ ಸ್ಟ್ರಾಂಗ್ ಲೀಡರ್ ಬೇಕು. ಅವನ ಇಶ್ಯೂಸ್ ಎಲ್ಲ ಮಾತಾಡಿ ಜನಗಳಿಗೆ ಇದು ಮಾಡೋಂಥ ಕೆಪಾಸಿಟಿ ಇರೋರು ಬೇಕು. ಸುಮ್ಮನೆ ಅವ್ರೇನು ಹೇಳಿದ್ರು ನಾನು ಅಪೋಸ್ ಮಾಡು, ಅದಿಲ್ಲ. ದಟ್ ಈಸ್ ನಾಟ್ ಗುಡ್. ಈ ಸರಿ ಮೈನ್ ಕಾಂಗ್ರೆಸ್ BJP ಹಾಳು ಮಾಡ್ಕೊಳ್ಳೋಕೆ ಅವರೇ ಕಾರಣ. ಸಮ್ಮಿಶ್ರ ಸರ್ಕಾರದಲ್ಲಿ ಬೇರೆ ಇದೆಯಲ್ಲ. ಸಮ್ಮಿಶ್ರ ಸರ್ಕಾರ ಈಗ ಅವ್ರು ಆ ಕಡೆ ಎಳಿತಾರೆ, ಇವ್ರು ಈ ಕಡೆ ಎಳಿತಾರೆ. ಅವರಲ್ಲೂ ಹಂಗೆ ಮಾಡುತ್ತಾನೆ. ಅದು ಅಲ್ಲಿ ರಾಮನಗರದ್ದು ಒಂದು ಸೀಟ್ ಗೆದ್ರೆ ಸೋತ್ಕೊಂಡ್ರಲ್ಲ BJP ಕ್ಯಾಂಡಿಡೇಟ್. ಅವ್ನು ನಿಲ್ಬೇಕು ಅಂತಿದ್ದ, ಅವನ ಹೆಸರೇನು ಇದೆಯಲ್ಲಪ್ಪ, ಕಾಂಗ್ರೆಸ್ಗೆ ಹೋಗಿ ನಿಂತ್ಕೊಂಡ್ರು. ಯೋಗೇಶು ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡ್ತಿದ್ರು, ಕಾಂಗ್ರೆಸ್ನವ್ರ ಪಕ್ಕದಲ್ಲೇ. BJP ಅನ್ಕೊಂಡು ಅದು ಯಾರು ಕೇಳಲಿಲ್ಲ. ಇವರು ನಮ್ಮ ಕುಮಾರಸ್ವಾಮಿ ಅವರು ನಮ್ಮ ಪಾರ್ಟಿಗೆ ಬಾ ಅಂತಿದ್ರು. ಅವ್ರು NDAಗೆ ಬರಬೇಕು ಅಂತ ಅವ್ರು ಅಂತಿದ್ರು. ಇಬ್ಬರು ಬೇಡ ಅಂತ ಕಾಂಗ್ರೆಸ್ಗೆ ಹೋದ್ರು. ಒಂದು ಸೀಟ್ ಹೋಯ್ತು. ಈ ಏನಮ್ಮಲ್ಲಿ ಒಗ್ಗಟ್ಟಿಲ್ಲ ರೀ. ಯಾವುದೇ ತಗೊಳ್ಳಿ, ಯಾವ ಲ್ಯಾಂಗ್ವೇಜಲ್ಲೂ ಒಗ್ಗಟ್ಟಿಲ್ಲ, ಪೊಲಿಟಿಕಲ್ ಇದರಲ್ಲೂ ಒಗ್ಗಟ್ಟಿಲ್ಲ. ಇಶ್ಯೂಸ್ ಬಂದಾಗ ಎಲ್ಲ ಸೇರ್ಕೋಬೇಕು. ಎಲ್ಲಿದ್ದಾರೆ ನಮ್ಮ MP ಗಳು? 28 ಜನ ಗೆದ್ದೋಗಿದ್ದಾರಲ್ಲ ಕರ್ನಾಟಕದಿಂದ. ಎಲ್ಲಿದ್ದಾರೆ ಅವರು? ಇಲ್ಲ ರೀ ಸರಿ, ನನಗೆ ಸಮಾಧಾನ ಇಲ್ಲದೆ ಹ್ಯಾಪನಿಂಗ್ ಇಟ್ಸ್ ನಾಟ್ ಗುಡ್. 28 ಜನ ಗೆದ್ದೋಗಿರೋದು ಅವ್ರು ಕೆಲವೊಬ್ರಿಗಂತೂ ಬೋರ್ ಆಗ್ಬಿಟ್ಟಿದೆ. ರಾಷ್ಟ್ರದ ರಾಜಕಾರಣ ಬೇಡ, ರಾಜ್ಯದ ರಾಜಕಾರಣ ಬೇಕು ನಮ್ಗೆ ಅಂತ ಕೂತಿದ್ದಾರೆ. ಎಕ್ಸಾಂಪಲ್ ಸೋಮಣ್ಣ ಇರ್ಬೋದು. ಅಲ್ಲಿ ಬರೀ MP ಗ್ರ್ಯಾಂಟ್ಸ್ ಮಾತ್ರ ಇರುತ್ತೆ. ಮೋದಿ ಇವ್ರು ಏನು ಅಳ್ಳಾಡ್ಸಕ್ ಬಿಡಿಲ್ಲ. ಈಸ್ ಎ ನಾನ್ ಕರಪ್ಟ್. ಅವ್ರಿಗೆ ಏನು ಬೇಕಿಲ್ಲ. ಈ ವಾಂಟ್ಸ್ ಟು ಇದು. ಆದ್ರೆ ಇವರು ಕೆಲವೊಂದು ನಿರ್ಧಾರಗಳು ತಗೊಂಡ್ರೆ ಅಲ್ಲಿ ನಡೆಯಲ್ಲ ಸರ್. ಯಾಕಂದ್ರೆ ರೈಲ್ವೆ ಸಚಿವರಾಗಿದ್ದಾರೆ, ಅಲ್ಲಿ ಹೋಗಿ ಏನಾದ್ರು ಒಂದು ಮಾತು
ಮುಂಚೆಯಿಂದನೂ ಕರ್ನಾಟಕ ಹಂಗೇನೆ ಫ್ರಮ್ ದ ಬಿಗಿನಿಂಗ್. ಕರ್ನಾಟಕದಲ್ಲಿ ವಾಯ್ಸ್ ಇಲ್ಲ ಮಾತಾಡೋಕ್ಕೆ. ವಾಯ್ಸ್ ಇದ್ರೆ ಎಲ್ಲೋ ತಮಿಳ್ನಾಡಿನವ್ರ ಥರ ವಾಯ್ಸ್ ಇರಲಿ. ಒಂದು ವಿಜಯನ್ ಮೊನ್ನೆ ಬಂದು 25 ದಿವಸ ಆಗಲೇ ಕಾವೇರಿ ಇಶ್ಯೂ ಎತ್ಕೊಂಡ್ರು. ಹಾಂ, ನಮ್ಮವ್ರು ಎಲ್ಲಿ ಮೇಕೆದಾಟು ಪ್ರಾಬ್ಲಮ್ ಸಾಲ್ವ್ ಮಾಡಲಿ ಒಪ್ಕೋತೀನಿ ನಾನು. ಅದೊಂದು ಇಂಪಾರ್ಟೆಂಟ್. ಯಾವ ಕಾಲದ್ದು ಅದು? ಬ್ರಿಟಿಷ್ನವ್ರ ಕಾಲದ್ದು ಅದು. ಇನ್ನು ದೇವೇಗೌಡರು CM ಆಗಿದ್ದಾಗೆಲ್ಲ ಮಾಡಿದೆ. ಇವಾಗ CM ದೇವೇಗೌಡ ಆವಾಗಿಂದ ಇದೆ ಮೇಕೆದಾಟು ಪ್ರಾಜೆಕ್ಟು. ಎಷ್ಟು ವರ್ಷ ಮೊನ್ನೆದ ಅದು ಇನ್ನೂ ಮಾಡಿಲ್ಲ. ಅದು ಯಾವಾಗ ಮಾಡ್ತಾರೋ ನಾವೆಲ್ಲ ಹೋದ್ಮೇಲೆ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಬೇಕಾಗುತ್ತೆ ಅದು. 140 TMC ಆಫ್ ವಾಟರ್ ಸಮುದ್ರಕ್ಕೆ ಹೋಗಿ ಸೇರ್ಕೊತೈತೆ ಅಂತ ಏನೋ ಹೇಳ್ತಾರೆ. ಅದನ್ನು ಎಕ್ಸಸ್ ಹೋಗೋದನ್ನ ತಡೆದು ಇಟ್ಕೊಂಡು ಅದ್ರಲ್ಲಿ ಪವರ್ ಜನ್ರೇಷನ್ ನಮಗಿರುತ್ತೆ. ಈ ಥರ ಡ್ರೌಟ್ ಬಂದಾಗ ತಮಿಳ್ನಾಡವ್ರಿಗೆ ಕುಡಿಯೋಕ್ಕೆ ನೀರು ಬಿಡ್ಬೋದು. ಅದಕ್ಕೆ ಅವ್ರು ಒಪ್ತಾ ಇಲ್ಲ. ಏನೋ ಅವ್ರದ್ದು ಇಶ್ಯೂ. ಅವ್ರದ್ದೇ ಒಂದು ರೈತರ ಬೆನಿಫಿಟ್ ನಾವು ನೋಡ್ತೀವಿ ಅಂತಾರೆ. ನಮ್ಮವರು ಆಟ ಆಡ್ತಿದ್ದಾರೆ.